ಯಾ. ಓಕೆ. ಹ್ಮ್. ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ, ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸಂಗೀತ ನಮ್ಮ ನೆತ್ತಿಗೆ ಆಹಾರವಾದರೆ ಮನಸ್ಸಿಗೆ ಆರೋಗ್ಯದ ಸಂಜೀವಿನಿಯಾಗಿದೆ. ಆಧ್ಯಾತ್ಮಕ್ಕೆ ಭಕ್ತ ಮತ್ತು ಭಗವಂತನ ಮಧ್ಯದ ಸೇತುವೆಯಾಗಿ ಸಂಗೀತ ಹೊರಹೊಮ್ಮುತ್ತೆ. ಆದ್ದರಿಂದ ನಮ್ಮ ಪೂರ್ವಜರು ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಚ ವಿಹೀನ ಅಂತಂತಾರೆ. ಯಾರಿಗೆ ಸಾಹಿತ್ಯ ಸಂಗೀತ ಅದರ ಗಂಧ ಇರೋದಿಲ್ವೋ ಅವರು ಬಾಲ ಇಲ್ಲದ ಪಶು ಅಂತಂತಾರೆ. ಹಾಗಾಗಿ ಇವತ್ತು ವಿಶ್ವ ಸಂಗೀತ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅದಕ್ಕಿಂತ ಮುಖ್ಯವಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಪಂಡಿತ್ ನಾಗರಾಜ್ ರಾವ್ ಹವಾಲ್ದಾರ್. ಇವರು ಸಾಮಾನ್ಯವಾದ ಸಂಗೀತಗಾರರಲ್ಲ, ಸಂಗೀತ ರತ್ನ ಪದವಿ ಪಡೆದಂಥವರು. ದೇಶ ವಿದೇಶಗಳಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಾ ಕಡೆಗೂ ತಮ್ಮ ಸಂಗೀತದ ಸುದೆಯನ್ನ ಹರಿಸಿದಂಥವರು. ಅವರು ನಮ್ಮ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಹಿರಿಯ ಶಿಷ್ಯರಾದಂಥ ಅವರಿಂದ ಇವರು ಕಲ್ತಂಥವ್ರು. ಹಾಗಾಗಿ ಇವರು ಮಾಡಿದ ಅಪಾರ ಸೇವೆ ಅಷ್ಟಿಷ್ಟಲ್ಲ. ಅಷ್ಟೇ ಅಲ್ಲ, ಮೇಲಾಗಿ ಅವರು ನಿಮ್ಹ್ಯಾನ್ಸ್ ನಲ್ಲಿ ಮಾಡಿದಂಥ ಸ್ಟಡಿಯಲ್ಲಿ ಹಂಗೆ ಸಂಗೀತ ಚಿಕಿತ್ಸೆಯಲ್ಲಿ ಭಾಗವಹಿಸಿ 8 ರಾಗಗಳನ್ನ ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡದ ಖಯಾಲ್ಗಳನ್ನ ಪ್ರಚಲಿತಗೊಳಿಸಿದಂಥವ್ರು ಇವರು. ಅಂದ್ರೆ ಡಿಡಿಯಲ್ಲಿ ರಾಗಧಾರೆ ಅಂತ ಬರುವಂತ ಆ ಒಂದು ಸೀರಿಯಲ್ ಅಲ್ಲಿ, ಧಾರಾವಾಹಿಯಲ್ಲಿ ಟಿ.ಎನ್. ಸೀತಾರಾಮ್ ಅವರು ನಿರ್ದೇಶಿಸಿದ್ದು. ಇವರು ಕನ್ನಡದ ಖಯಾಲನ್ನ ಪ್ರಸಿದ್ಧಿಗೊಳಿಸಿದಂಥವ್ರು. ಇವತ್ತಿನ ದಿನ ರಾಬರ್ಟ್ ಬ್ರೌನ್ ಏನೋ 1960ರಲ್ಲಿ ಸಂಗೀತ ದಿನ ಅಂತ ಮಾಡಿರ್ಬೋದು. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ವತಃ ವೀಣಾಪಾಣಿಯಾದಂಥ ಸರಸ್ವತಿ, ಅವಳು ಸಾಕ್ಷಾತ್ ಅಧಿದೇವತೆ ಸಂಗೀತಕ್ಕೆ. ಅದಕ್ಕೂ ಮೇಲಾಗಿ ಶಿವನು ರುದ್ರವೇಣೆಯನ್ನ ನುಡಿಸಿ ಡಮರುದ ಲಯವನ್ನ ಕೊಟ್ರೆ ಆ ಸಂಗೀತ ಅದ್ಭುತವಾದಂಥದ್ದು. ಹಾಗಾಗಿ ಬನ್ನಿ, ನಾವು ಇವತ್ತು ಅತ್ಯಂತ ಉತ್ಕೃಷ್ಟವಾದಂಥ ಹಿಂದೂಸ್ತಾನಿ ಗಾಯಕರಾದಂಥ ಡಾಕ್ಟರ್ ಪಂಡಿತ್ ನಾಗರಾಜ್ ರಾವ್ ಹವಾಲ್ದಾರ್ ಅವರಿಂದ ನಾವು ತಿಳ್ಕೊಳ್ಳೋಣ ಸಂಗೀತದ ಬಗ್ಗೆ. ಸರ್, ನಮಸ್ಕಾರ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಕುಂದ್ರಿ ಅವರಿಗೆ, ನಮ್ಮ ಇಡೀ ತಂಡಕ್ಕೆ, ನಮ್ಮ ಇಡೀ ವಿಶ್ವಕ್ಕೆ ವಿಶ್ವ ಸಂಗೀತ ದಿನದ ಶುಭಾಶಯಗಳು, ಶುಭ ಹಾರೈಕೆ. ಹೌದು. ಎಲ್ಲರೂ ನಿಮ್ಮ ಹಾಗೆ ಸಂಗೀತ ಕಲ್ತ್ಕೊಂಡು ಸಂಗೀತ ಸುದಿಯಲ್ಲಿ ಮುಳುಗಿದ್ದೇ ಆದ್ರೆ ಎಲ್ಲೂ ಕೋಲಾಹಲಗಳು, ಜಗಳಗಳು, ಯುದ್ಧಗಳು ಆಗ್ತಾನೆ ಇರ್ಲಿಲ್ವೇನೋ ಅಂತ ಅನ್ಸುತ್ತೆ. ಇವತ್ತಿನ ಈ ಕೋಲಾಹಲದ ಸಮಯದಲ್ಲಿ ಸಂಗೀತದ ಸುದೆ ಎಷ್ಟು ಮನಸ್ಸಿಗೆ ಶಾಂತಿ ಕೊಡುತ್ತೆ. ದಯವಿಟ್ಟು ತಮ್ಮ ಮಾತನ್ನ ಹೇಳಿ ಸರ್. ತಾವು ಬಹಳ ಅದ್ಭುತವಾಗಿ ಒಂದು ಇದನ್ನ ಕೊಟ್ರಿ. ಪೂರ್ವಭಾವಿಯಾಗಿ ಪರಿಚಯ ಹೇಳುವಾಗ ಶೇಕ್ಸ್ಪಿಯರ್ ಅದನ್ನ ಹೇಳ್ತಾರೆ: ಇಫ್ ದ ಕಿಂಗ್ ಲೌಡ್ ಮ್ಯೂಸಿಕ್ ದರ್ ಬಿ ನೋ ವೈಲೆನ್ಸ್ ಇನ್ ದ ಕಂಟ್ರಿ ಅಂತ. ಹೌದು. ಅಂದ್ರೆ ಒಬ್ಬ ದೇಶದ ಹಿರಿಯ ಹ್ಮ್. ಅಥವಾ ರಾಜ ಅಥವಾ ಏನೇ ಅಂದ್ಕೊಳ್ಳಿ, ಅವರು ಸಂಗೀತ ಸಾಹಿತ್ಯ ಈ ತರ ಕಡೆ ಒಲವು ಇದ್ದು ಬಿಟ್ರೆ ಅವ್ರಿಗೆ ಯುದ್ಧ, ಕ್ರೌರ್ಯ, ಹಿಂಸೆ ಕಡೆ ಗಮನ ಹರಿಯೋದೇ ಇಲ್ಲ. ದ ಹೌದು. ವರ್ಲ್ಡ್ ವಿಲ್ ಬಿ ಪೀಸ್ಫುಲ್ ಅಂತ ಹೇಳ್ತಾರೆ ಒಂದು. ಹೌದು. ಹೌದು. ಹೀಗಾಗಿ ಆ ಸಂಗೀತಕ್ಕೆ ಒಂದು ಅಪಾರವಾದ ಶಕ್ತಿ ಇದೆ. ಹ್ಮ್. ನಮ್ಮ ಆ, ಭಾರತೀಯ ಇತಿಹಾಸದ ಹಿನ್ನೆಲೆಗೆ ನೀವು ಹೋಗಿ ನೋಡಿದರೆ, ಹ್ಮ್. ಆ, ಒಬ್ಬ ಮಗುವಿನ ನೀವು ಯು ಆರ್ ಎನ್ ಎಕ್ಸ್ಪರ್ಟ್ ಇನ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಇಫ್ ಐ ಆಮ್ ರೈಟ್. ಹ್ಮ್. ಹ್ಮ್. ಸೊ ಒಂದು ಮಗು ಹುಟ್ಟಿದ ಕ್ಷಣ ಅಥವಾ ಅದಕ್ಕೆ ಯಾವ ಭಾಷೆನೂ ಬರ್ತಾ ಇರಲ್ಲ. ಹೌದು. ಯಾವುದೇ ಯಾವುದೇ ದೇಶದಲ್ಲಿ ಹುಟ್ಟಿದ ಯಾವುದೇ ಮಗುವಿಗೆ ಜೋಗಳ ಪದ ಅರ್ಥ ಆಗತ್ತೆ. ಜೋಗಳ ಪದ ಅರ್ಥ ಆಗುತ್ತೆ, ಅಲ್ಲೂ ಅದಕ್ಕೆ ಭಾಷೆ ಅರ್ಥ ಆಗಲ್ಲ, ಸ್ವರಗಳ ಅರ್ಥ ಆಗುತ್ತೆ ಅದಕ್ಕೆ. ಹೌದು. ಹೌದು. ಇಟ್ ಬೇಸಿಕಲಿ ರೆಸ್ಪಾನ್ಸ್ ಟು ದ ಟ್ಯೂನ್. ಹೌದು. ನೀವು ಇನ್ಫ್ಯಾಕ್ಟ್ ಅಮೆರಿಕಾದಲ್ಲಿ ಹುಟ್ಟಿದ ಒಂದು ತಿಂಗಳ ಮಗು ಇಲ್ಲಿ ಇಂಡಿಯಾದಲ್ಲಿ ಕರ್ಕೊಂಡು ಬಂದು ನಾವು ಒಂದು ಧಾರವಾಡದ ಉತ್ತರ ಕರ್ನಾಟಕ ಜೋಗಳ ಪದ ಹಾಡಿದ್ರೆ ನಿದ್ದೆ ಮಾಡುತ್ತೆ. ಫಾರ್ ಹೌದು. ಒನ್ ರೀಸನ್, ಇಟ್ ರೆಸ್ಪಾನ್ಸ್ ಟು ದಿ ಟೋನಲ್ ಕ್ವಾಲಿಟಿ ಆಫ್ ದಿ ಜೋಗಳ. ಹೌದು. ನಾನು ಲಂಡನ್ ನಲ್ಲಿ ಒಮ್ಮೆ ಪ್ರವಾಸ ಮಾಡ್ತಾ ಇದ್ದಾಗ ಹ್ಮ್. ಅಲ್ಲಿ ಇದರಿಂದ ಪಂಜಾಬ್ನಿಂದ ಒಬ್ಬ ನಿಮ್ ತರ ಹಾ. ಗೈನಕಾಲಜಿಸ್ಟ್ ಒಬ್ರು ಬಂದಿದ್ರು. ಹಾ. ಅವ್ರು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು, ನಮ್ಮ ಪಂಜಾಬ್ನಲ್ಲಿ ನಾವಿಲ್ಲಿ ಬಸರಿ ಸೀಮಂತ ಆರತಿ ಅಂತ ಮಾಡ್ತೀವಲ್ಲ ಕರ್ನಾಟಕದಲ್ಲಿ, ಹೌದು. 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 ನಮ್ಮ ಕಡೆನೂ ಆ ಪದ್ಧತಿ ಇದೆ ಸರ್. ಅಲ್ಲಿ ನಾವು ಹಾಡುವ ಹಾಡುಗಳು ಹೌದು. ನಾರ್ಮಲಿ ನಾವು 7 ಅಥವಾ 8ನೇ ತಿಂಗಳು ಹೊತ್ತಿಗೆ ಸೀಮಂತ ಆರತಿ ಅಂತ ಮಾಡ್ತೀವಿ. ಹೌದು.
ಆವಾಗ ಅವ್ರು ಹೇಳಿದ್ದು, ತಾವು ಡಾಕ್ಟರ್ ನನ್ನ ಕರೆಕ್ಟ್ ಮಾಡಬೇಕು, ಬಟ್ ಹೌದು ಹೌದು. ದಿಸ್ ಇಸ್ ವಾಟ್ ದಿಸ್ ಡಾಕ್ಟರ್ ಸೈಡ್. ಆ ಹ್ಮ್ 8ನೇ ತಿಂಗಳ ಹೊತ್ತಿಗೆ ಮಗುವಿಗೆ ಊಂಬಿಂದ ಹೊರಗಡೆ ಬರುವ ಸೆನ್ಸೇಷನ್ ಬಂದು ಹ್ಮ್. ಇಟ್ ವಿಲ್ ಸ್ಟಾರ್ಟ್ ಫೀಲಿಂಗ್ ಇನ್ಸೆಕ್ಯೂರ್. ಸೊ ಓಕೆ. ಅವರ ಅಜ್ಜ ಅಜ್ಜಿ ಸೋದರ ಅವರೆಲ್ಲ ಸೇರಿ ಆ ಹ್ಮ್. ಪಂಜಾಬಿಯಲ್ಲಿರೋ ಹಾಡುಗಳು ಮಗುವನ್ನು ಉದ್ದೇಶಿಸಿ ಹಾಡುತ್ತೆ, ತಾಯಿಗಲ್ಲ. ಹೌದು ಹೌದು. ಓ ನೀನು ಸ- ಗರ್ಭದಿಂದ ಹೊರಗೆ ಸರಿ, ಬಾ ನಾನು. ಇದು ಅವರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ನಾವು ಗರ್ಭ ಸಂಸ್ಕಾರ ಅಂತ ಅನ್ಬೋದು. ಮಗುವಿಗೆ ಆವಾಗ ಕಿವಿ ಕೇಳ್ಸಕ್ಕೆ ಶುರು ಆಗತ್ತೆ, ಅಂದ್ರೆ ಭ್ರೂಣಕ್ಕೆ. ಸೊ ಎಸ್. ಆಗ ತಾಯಿ ಏನಾದ್ರೂ ಒಳ್ಳೆಯ ಒಂದು ಸಂಗೀತವನ್ನ, ಸುಮಧುರವಾದಂತ ಭಕ್ತಿಗೀತೆಯನ್ನ ಕೇಳಿದ್ರೆ ಆ ಹೌದು. ಮಗುವಿಗೆ ಬಹಳ ಸಂತೋಷ ಆಗತ್ತೆ. ಆಮೇಲೆ ಅದಕ್ಕೆ ಹೋಗೋ ಪ್ಲಾಸೆಂಟ ರಕ್ತ ಕೂಡ ಹೆಚ್ಚಾಗಿ ಆ ಮಗುವಿನ ಬೆಳವಣಿಗೆ ಚೆನ್ನಾಗಾಗತ್ತೆ ಅಂತ ವೈಜ್ಞಾನಿಕವಾಗಿ ಗೊತ್ತಾಗಿದೆ. ಹಾಗಾಗಿ ಗುಡ್. ಹುಟ್ಟುವ ಮೊದಲಿಂದ ಹಿಡ್ಕೊಂಡು ಸಾಯುವವರೆಗೂ ಸಂಗೀತ ಒಂದು ಹೌದು. ಉತ್ತಮವಾದಂಥದ್ದು. ಅದು ಹೌದು. ನೀವು ಹೇಳಿದ ಹಾಗೆ ವಿಕೃತ ಮನಸ್ಸಿದ್ದವರಂತ ನೀವು ತಿಹಾರ್ ಜೈಲ್ನವ್ರಿಗೂ ಹೋಗ್ಬಿಟ್ಟು ಅವ್ರ ಮನಸ್ಸನ್ನ ಹೌದು. ಪರಿವರ್ತನೆ ಮಾಡಕ್ಕೆ ಸಂಗೀತ ಹೇಳಿದಂಥವ್ರು. ಹೌದು. ಹಾಗಾಗಿ ಸಂಗೀತ ಒಂದು ಅಗಾಧವಾದಂತ ಶಕ್ತಿ ಇದೆ ಸರ್, ನಿಜ. ಹೌದು. ಹೇಳಿ ಹೌದು. ಸರ್. ಹಾಗೇನೆ ಇನ್ಫ್ಯಾಕ್ಟ್ ನನ್ನ ಸ್ನಾತಕೋತ್ತರ ಪದವಿ ಬಂದು ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರದಲ್ಲಿ. ಓ. ಹಾ. ಪೋಸ್ಟ್ ಗ್ರಾಜುಯೇಷನ್ ಇನ್ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ನಾನು ಹ್ಮ್ ಕರ್ನಾಟಕ ಯೂನಿವರ್ಸಿಟಿಯಿಂದ. ಹ್ಮ್ ಸೊ ಅದರಲ್ಲಿ ಹಿಸ್ಟ್ರಿಯಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಈಗ ಹ್ಮ್. ಈ ಕೃಷ್ಣದೇವರಾಯನ ಕಾಲ ಅಥವಾ ಅಕ್ಬರನ ಕಾಲದಲ್ಲಿ ತಾನ್ಸೇನು ಆಸ್ಥಾನ ವಿದ್ವಾಂಸನಾಗಿದ್ದ. ಹೌದು ಹೌದು. ಕೃಷ್ಣದೇವರಾಯನ ಕಾಲದಲ್ಲಿ ತೆನಾಲಿ ರಾಮಕೃಷ್ಣ ವಿದೂಷಕನಾಗಿದ್ದ. ಹಾ. ಭೋಜರಾಜನ ಕಾಲದಲ್ಲಿ ಕಾಳಿದಾಸ ಆಸ್ಥಾನದ ಕವಿಯಾಗಿದ್ದ. ಹೌದು ಸೊ ಹಾಗೆ ಅಷ್ಟ ದಿಗ್ಗಜ ಅಂತ ಇರ್ತಾ ಇದ್ರು. 8 ಹೌದು. ದಿಗ್ಗಜಗಳು: ಸಾಹಿತ್ಯ, ಸಂಗೀತ, ಹಾಸ್ಯ, ವ್ಯಾಕರಣ, ಈ ತರ ಹ್ಮ್ ವಿಶಿಷ್ಟವಾದ ವಿದ್ಯಾಕ್ಷೇತ್ರಗಳಲ್ಲಿ ಹ್ಮ್. ಅತ್ಯಂತ ಅದ್ಭುತವಾದ ಪರಿಣತಿ ಇರುವ ವ್ಯಕ್ತಿಗಳು ಅವರ ಆಸ್ಥಾನದಲ್ಲಿ ಇರ್ತಾ ಇದ್ರು. ಹಾ. ಅದಷ್ಟೇ ಅಲ್ಲ, ಅವರು ಬರೀ ರಾಜನ ಹೊಗಳಿ ಕಾವ್ಯ ಬರೆಯೋದಷ್ಟೇ ಅಲ್ಲ ಅವ್ರ ಕೆಲಸ. ಹ್ಮ್. ಇತಿಹಾಸದಲ್ಲಿ ಇನ್ನೊಂದು ಉಲ್ಲೇಖ ಏನ್ ಬರುತ್ತೆ ಅಂದ್ರೆ, ಆ ಯುದ್ಧಕ್ಕೆ ಹೋಗ್ತಿದ್ರಲ್ಲ ಆಗಿನ ಕಾಲದಲ್ಲಿ ಧರ್ಮ ಯುದ್ಧ ಅಂತ. ಹೌದು ಹೌದು. ಧರ್ಮ ಯುದ್ಧ ಅಂದ್ರೆ, ಈಗ ಯಾವುದೇ ಎರಡು ಆ, ರಾಜನ ಮಧ್ಯೆ ಅಥವಾ ರಾಜ್ಯಗಳ ಮಧ್ಯೆ ಯುದ್ಧ ಆದ್ರೆ ಹ್ಮ್. ಬೆಳಿಗ್ಗೆ ಸೂರ್ಯೋದಯದ ಸಮಯಕ್ಕೆ ರಣಭೇರಿ, ದುಂದುಭಿ, ಕಹಳೆ ಎಲ್ಲ ವಾದ್ಯಗಳನ್ನು ಮೊಳಗಿಸೋದು ಅವ್ರನ್ನ. ಹೌದು ಹೌದು. ಆ ವಾದ್ಯಗಳನ್ನು ನುಡಿಸಿದ ತಕ್ಷಣ ಇವರು ವೀರಾವೇಶದಿಂದ ಹೋರಾಡಕ್ ಹೋಗ್ತಾ ಇದ್ರು. ಹ್ಮ್. ಇನ್ನು ಸೂರ್ಯಾಸ್ತದ ಹೊತ್ತಿಗೆ ಸರಿಯಾಗಿ ಹಾ. ಅದೇ ರಣಭೇರಿ, ದುಂದುಭಿ ಎಲ್ಲ ಬಾರಿಸಿದ ತಕ್ಷಣ, ಹ್ಮ್ ಈಗ ಬೈ ಚಾನ್ಸ್ ನಾನೊಬ್ಬ ಯೋಧ ಅಂತ ಇಟ್ಕೊಳ್ಳಿ, ನನ್ನ ಕತ್ತಿ ಶತ್ರುವಿನ ಕುತ್ತಿಗೆ ಮೇಲಿದೆ ಅಂದ್ರೂ ಕೂಡ ನಾನು ಐ ಕೆನಾಟ್ ಕಟ್ತೀನಿ. ಹ್ಮ್. ಸೂರ್ಯಾಸ್ತ ಆಯ್ತು ಅಂತ ಅವ್ನು ವಾಪಸ್ ತಕೊಂಡ್ಬಿಡ್ಬೇಕು ಅವನು. ಹಾ. ಅದು ಧರ್ಮಯುದ್ಧದ ಒಂದು ಪದ್ಧತಿ, ಒಂದು ಕಾನೂನು. ಹಾ. ಹಾ. ಹಾಗೆಲ್ಲ ಅವ್ರು ಯುದ್ಧ ಮುಗಿಸಿ ವಾಪಸ್ ತಮ್ಮ ತಮ್ಮ ಕ್ಯಾಂಪ್ ಹೋಗ್ತಿದ್ರಲ್ಲ, ತಮ್ಮ ಹ್ಮ್ ತಮ್ಮ ಶಿಬಿರಕ್ಕೆ ಹೋಗಿ ಹ್ಮ್ ಎಲ್ಲ ಇಡೀ ದಿವಸ ಆ ಸೈನ್ಯಾಧಿಪತಿ, ಮಂತ್ರಿ, ರಾಜ್ಯ ಎಲ್ಲ ಸೇರ್ಕೊಂಡು ಹ್ಮ್ ಹ್ಮ್ ಏನಾಯ್ತು, ಹೇಗಾಯ್ತು, ಎಷ್ಟು ಜನ ಕೊಂದ್ರು, ಎಷ್ಟು ಜನ ನಮ್ಮವ್ರು ಹೋದ್ರು, ಎಷ್ಟು ಜನ ಅವರು ಹೋದ್ರು, ಎಲ್ಲ ವಿಷಯ ವಿಮರ್ಶೆ ಆದ ಮೇಲೆ ಹ್ಮ್ ಈ ರಾಜನ ಆಸ್ಥಾನದ ಸಂಗೀತ ವಿದ್ವಾಂಸರು ಏನಿರ್ತಿದ್ರಲ್ಲ, ಹ್ಮ್. ಅಲ್ಲಿ ಕೂತ್ಕೊಂಡು ಹಾಡ್ತಿದ್ರು ಇವರಿಗೆಲ್ಲ ಸೈನಿಕರಿಗೆ, ರಾಜನ ಓ ಸಲುವಾಗಿ. ಹೋ ಹೋ ಹೋ. ಅವರ ಮನಸ್ಸಿನ ಗಾಯಕ್ಕೆ ಒಂದು ವಿರಾಮ ಹಚ್ಚೋ ಕೆಲಸ ಮಾಡ್ತಾ ಇದ್ರು. ಒಂದು. ಹಾ. 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 ಸೊ ಹೀಗಾಗಿ ಅಷ್ಟ್ ಹಾ, ಅಷ್ಟೇ ಅಲ್ಲ ಸರ್, ಈ ಯುದ್ಧ ಒಂದೇ ಅಲ್ಲ. ಆ ಹೌದು. ಯುದ್ಧದಲ್ಲಿ ಅವರು ಮನಸ್ಸಿಗೆ ಆಘಾತ ಆಗಿರುತ್ತೆ, ಯಾರ್ದೋ ಸಾವು ನೋವು ಆಗಿರುತ್ತೆ, ದುಃಖ ಆಗುತ್ತೆ, ಅದು ಬೇರೆ. ಹೌದು. ನಾವು ಯಾವುದೇ ದೇವಸ್ಥಾನವನ್ನ ತಗೊಳ್ಳಿ, ಎಲ್ಲೇ ತಗೊಳ್ಳಿ, ಹೌದು. ಸುಪ್ರಭಾತದಿಂದ ಪ್ರಾರಂಭ ಮಾಡ್ತೀವಿ. ಹೌದು. ಕೊನೆಗೆ ಕೂಡ ಅದನ್ನ ಮುಗಿಸುವಾಗ್ಲೂ ಕೂಡ ಸಂಗೀತ. ಸೊ ಹೌದು. ಎಲ್ಲೋ ಒಂದು ಕಡೆಗೆ ಭಕ್ತಿ ಭಾವಕ್ಕೂ ಸಂಗೀತಕ್ಕೂ ಅನ್ಯೋನ್ಯವಾದಂತ ಒಂದಿದೆ. ಆದ್ರೆ ಸಂಬಂಧ. ಈಗ 21ನೇ ಶತಮಾನದಲ್ಲಿ ಬಹುಶಃ ನಿಮ್ಮ ಗುರುಗಳು ಹಾಡ್ತಾ ಇದ್ರೆ ಪಕ್ಕದ ಮನೆ ಹಸು ಹಾಲು ಹಂಗೇ ಸುರಿತಾ ಇತ್ತಂತೆ, ಹಾಲು ಹೌದು. ಹಾಲು ಕೊಡ್ತಾನೆ ಇತ್ತಂತೆ. ಅಂದ್ರೆ ಹೌದು. ಒಂದು ಪಶು ಮೇಲೆ ಸಂಗೀತ ಅಷ್ಟು ಪ್ರಭಾವ ಬೀಳ್ಬೇಕಾದ್ರೆ ಹೌದು. ಮನುಷ್ಯರ ಮೇಲೆ ಎಷ್ಟು ಬೀಳ್ಬಹುದು ಅಂತ. ಸೊ ನೀವು ಖಂಡಿತ. ಸಂಗೀತ ಚಿಕಿತ್ಸೆಗೆ ನೀವೇನ್ ಮಾಡಿದಿರಲ್ಲ ನಿಮ್ಮಾನ್ಸ್ದಲ್ಲಿ, ಅದ್ರ ಹೌದು. ಬಗ್ಗೆ ತಿಳಿಸಿ ಸರ್. ಆ, ಆ, ಮೂಲತಃ ಅಲ್ಲಿ ಆ, 14ರಿಂದ 20ನೇ ವಯಸ್ಸಿನ ಆ, ಮಕ್ಕಳು, ಹ್ಮ್ ಅವರ ಸ್ವಲ್ಪ ವಿಚಲಿತವಾದ ಮನಸ್ಸುಗಳು, ಹ್ಮ್ ಸ್ವಲ್ಪ ಖೇದ ಇರ್ತಕ್ಕಂಥ ಮನಸ್ಸುಗಳು, ಆ ತರ ಮಕ್ಕಳನ್ನು ಅವರು ಐಡೆಂಟಿಫೈ ಮಾಡಿ ಹ್ಮ್ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಬಂದಿದ್ರು ನಿಮ್ಹಾನ್ಸಿನ ತಂಡದವರು. ಹ್ಮ್ ಹ್ಮ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ, ಈಗ ಹ್ಮ್ ಈ ಕರ್ನಾಟಕ ಅಥವಾ ಹಿಂದೂಸ್ತಾನಿ ಎರಡು ಯಾವುದೇ ಪದ್ಧತಿ ಇದ್ರೂ ಕೂಡ ಹ್ಮ್. ಒಬ್ಬ ದೊಡ್ಡ ವಿದ್ವಾಂಸ ಒಂದು ರಾಗವನ್ನು 1 ಗಂಟೆ 1 ಕಾಲ್ ಗಂಟೆ ವಿಸ್ತಾರವಾಗಿ ಹಾಡೋ ಶಕ್ತಿ ಅವನಿಗಿರುತ್ತೆ. ಆದ್ರೆ ಹೌದು. ಇಲ್ಲಿ ಹ್ಮ್. ನಾವು ನಿಮ್ಹಾನ್ಸ್ ಅಲ್ಲಿ 8 ರಾಗಗಳನ್ನು ಬಳಸಿದಾಗ ಹಾ.
ಎಂಟು ರಾಗಗಳ ಒಂದೊಂದು ರಾಗದ ಅವಧಿ ಟೈಮ್ ಹಾ. ಸ್ಪ್ಯಾನ್ ಆಫ್ ರಾಗ ವಾಸ್ 8 to 10 minutes ಅಷ್ಟೇನೆ. ಓಕೆ ಓಕೆ. ಹಾ. ಅದಕ್ಕಿಂತ ಹೆಚ್ಚಿಲ್ಲ. ನನ್ನ ಹ್ಮ್ ಹ್ಮ್. ಎಕ್ಸ್ಪರ್ಟೈಸ್ ತೋರಿಸೋ ಅವಕಾಶ ಅಲ್ಲ ಅದು. ಇಲ್ಲ. ಹ್ಮ್. ಬಟ್ ಆ ರಾಗದ ಸ್ವರಗಳನ್ನು ಬಳಸಿಕೊಂಡು ಆ ಮನಸ್ಸಿನ ಮೇಲೆ ಹೇಗೆ ಬೇರೆ ಬೇರೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಹಾ. ಬೇರೆ ಎಂಟು ರಾಗಗಳನ್ನ ಆರಿಸ್ಕೊಂಡು ಹಾಡನ್ನ ಧ್ವನಿ ಹ್ಮ್ ಮುದ್ರಿಸಿ, ಹ್ಮ್. ಆಮೇಲೆ ಆ ಎಲ್ಲಾ ಮಕ್ಕಳನ್ನ, ಒಂದು 40 ಜನ ಮಕ್ಕಳನ್ನ, ಅಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅಂತ ಇದ್ದಾರೆ ನಿಮ್ಹಾನ್ಸ್ ಅಲ್ಲಿ, ಹಾ. ಅವರ ಅವರ ಗೈಡೆನ್ಸ್ ಅಲ್ಲಿ ನಡೆದಿದ್ದ ರಿಸರ್ಚ್ ಪ್ರಾಜೆಕ್ಟ್ ಇದು. ಅವರು ಹಿ ಹ್ಮ್. ವುಡ್ ಟೇಕ್ ದೆಮ್ ಟು ಎ ರಿವರ್ ಸೈಡ್, ಒಂದು ಹಾ. ನದಿ ತೀರದಲ್ಲಿ ಹೋಗಿ ಆ ಹಾಡುಗಳನ್ನು ಕೇಳಿಸೋದು, ಹಾ. ಒಂದು ತೋಟದ ಮುಂದೆ ಕೂತ್ಕೊಂಡು ಆ ಹಾಡುಗಳನ್ನ ಕೇಳಿಸೋದು, ಹಾ. ಒಂದು ದೇವಸ್ಥಾನದಲ್ಲಿ ಆ ಹಾಡುಗಳನ್ನ ಕೇಳಿಸೋದು, ಹ್ಮ್ ಅವ್ರು ಊಟ ಮಾಡೋ, ಹೀಗೆ ಬೇರೆ ಬೇರೆ ಸಮಯ ಬೇರೆ ಬೇರೆ ಸ್ಥಳದಲ್ಲಿ ಆ ಹಾಡುಗಳನ್ನು ಕೇಳಿಸಿ ಹ್ಮ್. ಒಂದು 40 ದಿವಸ ಆದ ಮೇಲೆ ಹಾ. ಅವ್ರ ಬೇರೆ ಬೇರೆ ಪ್ಯಾರಾಮೀಟರ್ಸ್ ದೇ ಚೆಕ್, ಅವ್ರ ಬಿ ಪಿ ಹ್ಮ್. ಏನಾಯ್ತು, ಇದು ಏನಾಯ್ತು, ಎಕ್ಸೆಟ್ರಾ. ದೋಸ್ ಮೆಡಿಕಲ್ ಟರ್ಮ್ಸ್ ಯು ನೋ ಬೆಟರ್. ಆ, ಸೊ ಅಷ್ಟೇ ಅಲ್ಲ ಸರ್, ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ. ಎಸ್, ಎಕ್ಸಾಕ್ಟ್, ಯಾಕಂತಂದ್ರೆ ಬ್ರೈನ್ ನಿಂದ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಬರ್ತಾ ಇರುತ್ತೆ. ಕರೆಕ್ಟ್. ಸಂಗೀತ ಕೇಳಿದಾಗ ಮನಸ್ಸು ಶಾಂತವಾದಾಗ ಆ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಗಳು ಬಹಳ ಪ್ರಶಾಂತವಾಗಿ ಆಗತ್ತೆ. ಎಕ್ಸಾಕ್ಟ್ಲಿ. ಅದನ್ನ ಅವರು ಅಂದ್ರೆ ಮೆಡಿಟೇಷನ್ ಮಾಡಿದಾಗ ಮೊದಲು ಮತ್ತೆ ನಂತರ ಹೇಗೆ ವ್ಯತ್ಯಾಸ ಬರುತ್ತೋ ಹಾಗೆ ಸಂಗೀತ ಹೌದು, ಕೇಳಿದಾಗ್ಲೂ ಕೂಡ ವ್ಯತ್ಯಾಸ ಬರುತ್ತೆ. ಹೌದು, ಹೌದು. ಅಷ್ಟೇ ಅಲ್ಲ, ಏನಾಗತ್ತೆ ಅಂತಂದ್ರೆ ಈ ಮನಸ್ಸು ಪ್ರಕ್ಷುಬ್ಧವಾಗಿ ಅವ್ರಿಗೆ ಏನು ಹದಿಹರೆಯದವ್ರಿಗೆ ಒಂಥರ ಮನಸ್ಸು ವಿಕಾರ ಆಗಿರುತ್ತಲ್ಲ, ಅದನ್ನು ಕೂಡ ಹೌದು. ಕಡಿಮೆ ಮಾಡುವ ಶಕ್ತಿ ಈ ಸಂಗೀತಕ್ಕಿದೆ ಅಂತ ತಿಳಿದು ಬಂದಿದೆ ಸರ್. ಹೌದು. ಖಂಡಿತವಾಗ್ಲು, ಖಂಡಿತ ನೀವು ಹೇಳಿದಾಗ ಅದು ಪ್ರಾಬಬ್ಲಿ ಇಇಜಿ ಸಮಥಿಂಗ್ ಲೈಕ್ ದಟ್ ದೇ ಡಿಡ್ ಆನ್ ದೋಸ್ ಹೌದು ಹೌದು. ಚಿಲ್ಡ್ರನ್ ಕಾಣುತ್ತೆ. ಸೊ ಹ್ಮ್. ದೇ ಫೌಂಡ್ ಅ ವೆರಿ ವೆರಿ ಪಾಸಿಟಿವ್ ಎಫೆಕ್ಟ್ ಆನ್ ಆಲ್ ದೀಸ್. ಹಾ. ಹಾ. ಸೊ ಅದು ಈಗ ಆ ಪ್ರಾಜೆಕ್ಟ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿ ಹಾ. 8 ರಾಗಗಳ ಬದಲು 4 ರಾಗ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹಾಡಿ ಅಂತಂದು ಹ್ಮ್. ಹಾ. ಹಾ. ಕೇಳ್ತಾರೆ. ಅದು ನೆಕ್ಸ್ಟ್ ಆಗ್ತಾ ಇದೆ. ಆಮೇಲೆ ಹ್ಮ್. ನಮ್ಮ ಸಂಗೀತದಲ್ಲೂ ಕೂಡ ಆ, ಹಾ. ಇದು ಬರೀ ಒಬ್ಬರ ಎಕ್ಸ್ಪರ್ಟೈಸ್ ತೋರಿಸೋ ವಿದ್ಯೆ ಅಲ್ಲ ಇದು. ಅಲ್ಲ. ಇಟ್ಸ್ ನಾಟ್ ಜಸ್ಟ್ ಟು ಎಕ್ಸಿಬಿಟ್ ಯುವರ್ ಸ್ಕಿಲ್. ಹ್ಮ್. ಇದು ಇಟ್ ಈಸ್ ಬಿಯಾಂಡ್ ಆಲ್ ದೋಸ್ ಥಿಂಗ್ಸ್. ಈಗ ಹಾ. ಆ, ನಮ್ಮಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆ, ಹ್ಮ್. ಆ, ಈಗ ಹರಿದಾಸರಿದ್ದಾರೆ ಅಂತ ಇಟ್ಕೊಳ್ಳಿ, ಅಥವಾ ವಚನಕಾರರಿದ್ದಾರೆ, ಹೌದು. ಅವರೆಲ್ಲ ತಮ್ಮ ತೀಕ್ಷ್ಣವಾದ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಂತಂದ್ರೆ ಹ್ಮ್. ಅವರ ಹಾಡಿಗೆ ಮೊರೆ ಹೋಗ್ತಾರೆ. ಹೌದು. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಒಂದು ಅದಕ್ಕೆ ಸ್ವರವಚನಗಳು ಅಂತ ಅಂತಾರೆ ಸರ್. ಅದು ವಚನಗಳಿಗೆ ಸ್ವರ ಕೊಟ್ಟು ರಾಗಬದ್ಧವಾಗಿ ಹಾಡುವಂಥದ್ದು. ಸರ್, ತಾವೊಂದು ಹಾಡ್ಬೋದಾ ಈಗ? ಯಾಕಂದ್ರೆ ನಿಮ್ಮ ಮಾತು ಕೇಳಕ್ಕಿಂತ ನಮ್ಮ ವೀಕ್ಷಕರು ನಿಮ್ಮ ಧ್ವನಿ ಕೇಳಬೇಕು. ಭೀಮ್ಸೇನ್ ಎಕ್ಸಾಕ್ಟ್ಲಿ. ಜೋಶಿ ಅವರ ಧ್ವನಿಯೇ ನಿಮ್ಮದಾಗಿ ಬಂದಿದೆ ಏನೋ ಅಂತ ಅನ್ಸುತ್ತೆ. ದಯವಿಟ್ಟು ಒಂದು ಹಾಡಿ ಸರ್. ಓಕೆ. ಈಗ ಈಗ ನಿಮಗೆ ಅದೇ ಅದೇ ಹೇಳಕ್ ಹೊರಟಿದ್ದೇನೆ. ಏನು ಅಂತಂದ್ರೆ, ಈಗ ನಮ್ಮ ಸಂಗೀತದಲ್ಲೂ ಆ, ಹ್ಮ್. ಋತುಮಾನಕ್ಕೆ ತಕ್ಕ ಹಾಗೆ ರಾಗಗಳಿದೆ. ಮಳೆಗಾಲಕ್ಕೆ ಒಂದು ರಾಗ ಇದೆ, ಹೌದು ಹೌದು ಹೌದು. ಬೆಳಗಿನ ಹೊತ್ತಲ್ಲಿ ಹಾಡೋ ರಾಗ ಇದೆ, ಮಧ್ಯಾಹ್ನದ ರಾಗ ಇದೆ. ಸೊ ಹ್ಮ್. ಇಟ್ ಈಸ್ ವೆರಿ ಕ್ಲೋಸ್ಲಿ ಇಂಟರ್ವೋವನ್ ವಿತ್ ದಿ ನೇಚರ್. ಹೌದು ನೀವು ಹೌದು. ಬೆಳಿಗ್ಗೆ ಹಾಡೋ ರಾಗ ರಾತ್ರಿ ಹಾಡೋದ್ರ ಪರಿಣಾಮ ಸರಿಯಾಗಿರಲ್ಲ. ಹ್ಮ್. ಈಗ ನಿಮಗೆ ಮಳೆಗಾಲದ ರಾಗ ಹೇಗಿರುತ್ತೆ, ಸುಮ್ಮನೆ ಒಂದು ಝಲಕ್ ನಿಮ್ಗೆ ಹಾಡು ತೋರಿಸ್ತೀನಿ. ಹೇಳಿ ಸರ್, ಹೇಳಿ ಸರ್. ಈ ರಾಗದ ಹೆಸರು ಮಿಯಾ ಮಲ್ಹಾರ್ ಅಂತ ಕರೀತಾರೆ. ಹಾ. ಹಾ. ಇದರಲ್ಲಿ ಹ್ಮ್ ಸಮ ರೇ ರೇ ಪಾ ಮ ಪ ನೀ ದ ನೀ ಸಾ ಸಾ ನೀ ಮ ಪ ಮ ಪ ನೀ ಗ ಆ, ಗ ಅಥವಾ ಗಂಧಾರ ಅಂತ ಕರಿತೀವಿ. ಆ ಹಾ. ಸ್ವರದ ಹಾ. ಉಚ್ಚಾರ ಮತ್ತು ಅದ್ರ ಬಳಕೆ ತಾವು ಗಮನಿಸಿ. ಮ ಹಾ. ಪ ನಿ ಗ ಒಂದು ಹೊಯ್ದಾಡ್ತಾ ಇದೆ ಅದು. ಹಾ. ಹಾ. ಲಾಟ್ ಆಫ್ ಆಸಿಲೇಷನ್ ಆನ್ ದಟ್ ನೋಟ್. ಹೌದು. ಸೊ ದಟ್ ಸಿಂಬಾಲಿಕಲಿ, ಹ್ಮ್. ಮೆಟಫಾರಿಕಲಿ, ಹ್ಮ್. ಈಸ್ಥೆಟಿಕಲಿ presents the moments of the clouds. ಮ ಪ ಹ್ಮ್. ನಿ ಗ. ಈ ಅದೇ ಗಂಧಾರ ಸ್ವ ಮ ಪ ನಿ ಗ ಅಂತ ಬಳಸೋ ಸಾಧ್ಯತೆನೇ ಇರುತ್ತೆ. ಬಟ್ ಇದರಲ್ಲಿ ಮ ಪ ಹ್ಮ್. ನಿ ಗ ಮ ಗ ಮ ರೇ ಸ. ನೀವು ಹ್ಮ್. ಕೇಳಿರ್ತೀರಿ, ಬೋಲರೆ ಏ ಪಪಿ ಹರ ಪಪೀಹರ, ಪಪಿ ಪಪೀಹರ. ಹರ. ಇದನ್ನ ಒರಿಜಿನಲಿ ಗಂಗೂಬಾಯರ್ ಹಾಡಿದ್ದಾರೆ, ನೀವು ಕೇಳಿ, ಗಂಗೂಬಾಯ್ ಹಾ. ಅಂತ. ಸರಿ 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 ಸರಿ. ಆಮೇಲೆ ಇದು ಸಿನಿಮಾದಲ್ಲಿ ವಾಣಿ ಜಯರಾಮ್ ಮಾಡಿದ್ದಾರೆ. ಹೌದು. ಇದು ಮೂಲತಃ ಮಿಯಾಮಲ್ಲ ರಾಗದಲ್ಲಿ ಇರತಕ್ಕಂತ ಒಂದು ರಚನೆ. ಹಾ. ಅದನ್ನ ಹಾಡೋ ಧ್ವನಿಯನ್ನು ಯಾವ್ಯಾವ ತರ ಬಳಸ್ತಾರೆ ಅಂತ ಒಂದು 2 ನಿಮಿಷದಲ್ಲಿ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಹ್ಮ್. ಹ್ಮ್
उमड़ घुमड़ घन गरजे बदरा कारे कारे अतहि मोरी डरी हदि 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 खदि मारो मझुम घुमड़ घुमड़ घन गरजे बदरा चमक चमक चमके बिजलिया चलत पवन ಪುರವಾಯೆ ರೋಮ ಜುಮ. ಇದು ಆ ಹಾಡಿನ ಸ್ವರೂಪ. ಇದರಲ್ಲಿ ಆ ಎಲ್ಲ ಗುಡುಗು ಸಿಡ್ಲಿ ಎಲ್ಲ ಧ್ವನಿಯಲ್ಲೇ ತೋರಿಸ್ತದೆ. ಹೌದೌದು, ನಾನು ಹಾಗೆ ಅನ್ಕೊಳ್ತಾ ಇದ್ದೆ. ಹಾ, ಗುಡುಗು ಸಿಡಿಲಿದು ಭೋರ್ಗರಿಯೋ ಮಳೆ. ಇದು ನಮ್ಮ ಮಿಯಾ ಮಲ್ಹಾರನ ಒಂದು ಸ್ವರೂಪ. ಹ್ಮ್ ವೇರ್ಯಾಸ್ ಹ್ಮ್ ಈಗ ಹ್ಮ್ ಒಂದು ಭೈರವ್ ಅಂತ ಒಂದು ರಾಗ ಇದೆ. ಹ್ಮ್ ಅದು ಬೆಳಗಿನ ಹೊತ್ತಿನಲ್ಲಿ ಹಾಡೋ ರಾಗ. ಹ್ಮ್ ಹ್ಮ್ ನಮ್ಮ ಮನ್ಸೂರ್ ಅವ್ರು ಬಹಳ ಅದ್ಭುತವಾಗಿ ಹಾಡ್ತಿದ್ರು, ಜೋಶಿ ಅವರು ಹೌದು ಹೌದು. ಅದ್ಭುತ. ಹ್ಮ್ ಆ ಆ ಆ ತಲೆಮಾರಿನ ಎಲ್ಲಾ ಕಲಾವಿದರು ಬಹಳ ಅದ್ಭುತವಾಗಿ ಈ ರಾಗವನ್ನು ಹಾಡೋರು. ಹ್ಮ್ ಭೈರವ್ ರಾಗ ಇದು ಇನ್ಸಿಡೆಂಟ್ಲಿ ದಿಸ್ ಇಸ್ ಆಲ್ಸೋ ಯೂಸ್ಡ್ ಇನ್ ಎ ಫಿಲ್ಮ್. ಜಾಗ್ತಾ ಇರೋ ಅಂತ ಒಂದು ಸಿನಿಮಾ ಬಂದಿತ್ತು ನೋಡಿ. ಹಾ ಹಾ ಹಾ. ಹ್ಮ್ ಜಾಗೋ ಮೋಹನ ಮೋಹನ ಪ್ಯಾರೆ, ಹೌದು. ಪ್ಯಾರೆ. ಇಲ್ಲಿ ಜಾಗೋ ಮೋಹನ ಪ್ಯಾರೆ ಜಾಗೋ. ಬಹಳ ಚಂದ ಕರೆಕ್ಟ್. ಹಾಡ್ತೀರಿ, ಬಹಳ ಚಂದ. ಇಲ್ಲ ಇಲ್ಲ. ನಮಗೆ ಸಿರಿಂಜ್ ಹಿಡಿಲಿಕ್ಕೆ ಬರೋದ್ರ ನೀವು ಇಷ್ಟು ಚಂದ ಹಾಡ್ತೀರಿ. ಇಲ್ಲ, ಸೊ ಹೇಳಿ ಸರ್. ಹಾ. ಇಲ್ಲಿ ಆ ನೋಡಿ, ಇದು ಬೆಳಗಿನ ಹೊತ್ತಿನಲ್ಲಿ ಹಾಡೋರಾಗ, ಆದ್ರಿಂದ ಅಲ್ಲಿ ಸಾಹಿತ್ಯ ಕೂಡ ಒಂದು ಮಗುವನ್ನು ಏಳಿಸ್ತಕ್ಕಂತಹ ಸಾಹಿತ್ಯ ಸೆಲೆಕ್ಟ್ ಮಾಡ್ತಾ ಹೌದು ಇದ್ದಾರೆ ಅವರು. ಹೌದು ಹೌದು. ಈಗ ಪುಟ್ಟ ಬಾಲಕ ಕೃಷ್ಣನನ್ನ ಎಬ್ಬಿಸ್ಲಿಕ್ಕೆ ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹ್ಮ್ ಅದು ಸಂಪೂರ್ಣ ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ಹ್ಮ್ ಅವನು ಕೃಷ್ಣ ಮಲಗಿದ ಒಂಥರ ನಟಿಸ್ತಾ ಇದ್ದಾನೆ. ಹಾ. ಈಸ್ ಪ್ರಿಟೆಂಡಿಂಗ್ ಆಸ್ ಇಫ್ ಈಸ್ ಸ್ಲೀಪಿಂಗ್. ಸ್ಲೀಪಿಂಗ್, ಹೌದು ಹೌದು. ಸೊ ಇಟ್ ಈಸ್ ಈಸಿ ಟು ವೇಕ್ ಅಪ್ ಸಂಬಡಿ ಹೂ ಇಸ್ ಜೆನ್ವನ್ಲಿ ಸ್ಲೀಪಿಂಗ್. ಯಾರು ನಿಜವಾದ ನಿದ್ದೆ ಮಾಡ್ತಾರೋ ಅವ್ರನ್ನ ಎಬ್ಬಿಸ್ಬೋದು ಬಹಳ ಸುಲಭವಾಗಿ. ಹೌದು ನಿದ್ದೆ ಹೌದು. ನೀವು ನಟನೆ ಮಾಡಿದರೆ ನೀವು ಎಷ್ಟು ಹೌದು ಎಬ್ಬಿಸಿದ್ರೆ ಅಷ್ಟು ಹಂಗೆ ಮಲ್ಕೊಳ್ತಾರೆ ವಾಪಸ್. ಹೌದು ಹೌದು. ಇಲ್ಲಿ ಈ ರಾಗದಲ್ಲಿ ಜಾಗೋ ಶಬ್ದನ ಯಾವ ತರ ಬಳಸ್ತಾರೆ ತಾವು ಗಮನಿಸಿ, ಹಾಡು ತೋರಿಸ್ತೀನಿ. ಓಕೆ ಸರ್. ಹ್ಮ್ ಹ್ಮ್ ಜಾಗೋ ಸರಿಗಾ ಸಾಗರೆ ಜಾಗೋ ಮೋಹನ್ ಗರೆ ಸಾ ಜಾ ಸರಿ ಗ ಮಗ ಗರೆ ರೇ ಸಾ ಪ್ಯಾರೆ. ಪ್ಯಾರೆ ಶಬ್ದ ಬಹಳ ಪ್ಯಾರಿಂದ ಬಹಳ ಪ್ರೀತಿಯಿಂದ ಬಳಸ್ತಾ ಇದೀವಿ. ಹೌದು ಹೌದು. ಪ್ಯಾರ ಸರಿ ಗರಿ ಗ ಮ ಗ ಮ ಪ ಮೋಹನ ಜಾ ಜಾ ಜಾಗೋ ಮೋಹನ ಪ್ಯಾರೆ ಜಾಗೋ. So, ಈ ಹಾಡಿನಲ್ಲಿ ತಾವು ಗಮನಿಸಿದ ಹಾಗೆ ಇದರಲ್ಲಿ ಹ್ಮ್ ಗುಡುಗು ಸಿಡ್ಲು ಏನಿಲ್ಲ, ಬರೀ ಪ್ರೀತಿ ಇದೆ. ಹೌದು 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 ಹೌದು. ಆಮೇಲೆ ಅನುಕಂಪ ಇದೆ, ಅನುರಾಗ ಇದೆ, ಮಧುರ ಭಾವನೆ ಇದೆ. ಎಕ್ಸಾಕ್ಟ್ಲಿ. ಬಹುಶಃ ಬಹುಶಃ ಇದನ್ನೇ ನಾವು ಉತ್ತಿಷ್ಟ ಉತ್ತಿಷ್ಟ ಗರುಡ ಧ್ವಜೆ ಅಂತ ಭಗವಂತನನ್ನ ಎಬ್ಸೋಕು ಕೂಡ ಭಕ್ತಿಯಿಂದ ಹಾಡೋದು ಇದೇ ರೀತಿ ಅಂತ ಅನ್ಸುತ್ತೇನೋ. ಖಂಡಿತವಾಗಿ ಖಂಡಿತವಾಗಿ. ನಮ್ಮ ಗುರುಗಳು ಮಾಧವಗುಡಿ ಅವರು ಹೇಳೋರು, ಹಾ. ಸ್ವರದಲ್ಲಿ ಪ್ರೀತಿ ಇರಬೇಕು, ಹೌದು ಸ್ವರದಲ್ಲಿ ಭಕ್ತಿ ಇರಬೇಕು, ಹೌದು ಆವಾಗ ನಿನ್ನ ಹಾಡಿನಲ್ಲಿ ತಾನೇ ಭಕ್ತಿ ಬರುತ್ತೆ. ಹೌದು 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 ಹಾಗೆ. ಹೌದು. ನಿಜ ನಿಜ. ಸೊ ಹೀಗೆ ಆ ಹ್ಮ್ ಮೂಲತಃ ಈ ಸ್ವರಗಳನ್ನ ಬಳಸೋ ರೀತಿ, ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋ ರೀತಿ, ನಿಮ್ಮನ್ನು ನೀವು ಮರೆಯೋ ರೀತಿ ಎಲ್ಲ ಇದೆಯಲ್ಲ, ಹೌದು ಹೌದು. ದಟ್ ಮೇಕ್ಸ್ ಎ ಬ್ಯೂಟಿಫುಲ್ ಇಂಪ್ಯಾಕ್ಟ್. ಅದ್ರಲ್ಲಿ ತಲ್ಲೀನರಾಗಿ ಹೋಗ್ಬಿಟ್ರೆ ಪ್ರಪಂಚ ಹೌದು ಮರೆತು ಹೋಗ್ಬಿಡುತ್ತೆ. ಯಾವ ಹೌದು ಚಿಂತೆಗಳು ಎಲ್ಲವೂ ಹೋಗಿ ನಿಶ್ಚಿಂತೆ ಆದಾಗ ಹೌದು ಮನಸ್ಸು ತಾನಾಗೆ ಈ ಕಾಯಿಲೆಗಳಿರುತ್ತಲ್ಲ, ಆ ಹೌದು ಸೈಕೋಸೊಮ್ಯಾಟಿಕ್ ಅಂತೀವಿ, ಮನಸ್ಸಿನ ದುಗುಡದಿಂದ ಶರೀರಕ್ಕೆ ಆಗುವಂತ ಕಾಯಿಲೆಗಳು ಹೌದು ಅವೆಲ್ಲವೂ ಈ ಸಂಗೀತ ಕೇಳಿದಾಗ ಕಡಿಮೆ ಆಗತ್ತೆ ಅಂತ ವೈಜ್ಞಾನಿಕ ಗೊತ್ತಾಗಿದೆ. ಹಾಗಾಗಿ ಈಗ ಮ್ಯೂಸಿಕ್ ಥೆರಪಿ ಎಲ್ಲಾ ಕಡೆಗೂ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಹೌದು ಒಂದು ಕಿವಿ ಮಾತು ನಾವು ಇಂದಿನ ಯುವಕರಿಗೆ ಹೇಳಲೇಬೇಕು ಅಂದ್ರೆ,
ಹಾ, ಅವ್ರೇನು ಡಿ ಜೆ ಹಾಕೊಂಡು 80-90 ಡೆಸಿಬಲ್ ನಲ್ಲಿ ಕೇಳ್ತಾರಲ್ಲ, ಅದು ಆವಾಗ ಮೆದುಳು ವಿಕೃತವಾಗಿ ಬಿಟ್ಟು ಹೌದು. ಅಲ್ಲಿಂದ ಬರುವಂತ ಇರಾಟಿಕ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೃದಯಕ್ಕೆ ಬಡಿದು ಹಾ, ಅವರು ಹೃದಯ ಸ್ತಂಭನ ಆಗಿ ಅಲ್ಲೇ ಕೂಸುದು ಸಾಯ್ತಾರೆ. ಕರೆಕ್ಟ್. ಆದರೆ ಈ ಹೌದು. ಸಂಗೀತ ಇದೆಯಲ್ಲ, ಇದು ಹಾ, ನಿಮ್ಮ ಆರೋಗ್ಯವನ್ನ ವೃದ್ಧಿಸುತ್ತೆ, ಆಮೇಲೆ ನಿಮ್ಮ ಬದುಕನ್ನ ಸುಂದರ ಮಾಡುತ್ತೆ. ನೀವು ಖಂಡಿತ. ಇಂಥ ನಿಮ್ಮಂತ ಅತ್ಯಂತ ಸೃಜನಶೀಲರಾದಂತಹ ಸುಸಂಸ್ಕೃತರು ಇಷ್ಟು ಚೆನ್ನಾಗಿ ನಮ್ಗೆ ಸಂಗೀತ ಬಗ್ಗೆ ಹೇಳ್ಕೊಟ್ರಿ. ಹಾ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಹಾ, ನಿಮ್ಮಿಂದ ಪ್ರೇರೇಪಿತರಾಗಿ ಹಾ, ಯುವಕರು ಇನ್ನು ಮೇಲೆ ಆ ಹಾ, ಸಂಗೀತದ ಕಡೆಗೆ, ಭಾರತೀಯ ಸಂಗೀತ ಕಡೆಗೆ ಬರ್ಲಿ, ಆ ಡಿಜೆ ಮ್ಯೂಸಿಕ್ ನ ಬಿಡ್ಲಿ ಅಂತ ಹಾ. ಹಾರೈಸ್ತಾ ತಮಗೆ Yes. ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಐ ಆಮ್ ಡೀಪ್ಲಿ ಟಚ್, ಡೀಪ್ಲಿ ಆನರ್ಡ್. ಯಾವತ್ತು ತಾವು ಕರೆದ್ರು ಈ ತರ ಸೇವೆಗೆ ಸದಾ ಸಿದ್ಧ. ನಮ್ಮ ಇಡೀ ಸಂಗೀತದ ಪರಿವಾರ. ನಮಸ್ಕಾರ. ಧನ್ಯವಾದ.